ಕರ್ಮ ಬಿಡೋದಿಲ್ಲ. CJ ರಾಯ್ ಸಾವಿನ ಬೆನ್ನಲ್ಲೇ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಈ ರೀತಿಯಾದಂತಹ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಕಾನ್ಫಿಡೆಂಟ್ ಗ್ರೂಪ್ನ ಅಧ್ಯಕ್ಷ CJ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರು ಸಾವನ್ನಪ್ಪಿದ ನಂತರ ಈ ರೀತಿಯಾದಂತಹ ಒಂದು ಪೋಸ್ಟ್, ಕರ್ಮ ಬಿಡೋದಿಲ್ಲ ಯಾರನ್ನೂ ಕೂಡ ಸುಮ್ಮನೆ ಅಂತ ಹೇಳಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ಪೋಸ್ಟ್ ಮಾಡಿರುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ಪೋಸ್ಟ್ ಮಾಡಿದ್ದಾರೆ ಕರ್ಮ ಬಿಡೋದಿಲ್ಲ ಅಂತ. ಅದು ಯಾಕೆ ಅಂತಂದರೆ CJ ರಾಯ್ ಅವರ ಸಾವಿಗೆ ಸಂಬಂಧಪಟ್ಟ ಹಾಗೆ. ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯೊಬ್ಬರು ಪೋಸ್ಟ್ ಹಾಕಿದ್ದಾರೆ. ಸಿನಿಮಾ ನಿರ್ಮಾಣ, ರಿಯಲ್ ಎಸ್ಟೇಟ್ ಸೇರಿ ಹಲವು ಉದ್ಯಮಗಳಲ್ಲಿ ಭಾಗಿಯಾಗಿರ್ತಾರೆ. ದೊಡ್ಡ ಮಟ್ಟದ ಹೆಸರನ್ನು ಮಾಡಿರ್ತಾರೆ. ಸಾವಿರಾರು ಕೋಟಿ ರೂಪಾಯಿಯ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಬೇರೆಯವರಿಗೆ ಹಣ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅವ್ರ ಬಗ್ಗೆ ಕೇಳಿ ಬರ್ತಾ ಇರುವಂತಹ ಮಾತು. ಕಾನ್ಫಿಡೆಂಟ್ ಗ್ರೂಪ್ ಮುಖ್ಯಸ್ಥರಾಗಿ ಭಾರಿ ಪರಿಚಯವಾಗಿದ್ದಂತಹ CJ ರಾಯ್ ಅವರು, ಅವ್ರಿಗೆ ಪರಿಚಯ ಆಗಿರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ಟಿವ್ ಕೂಡ ಆಗಿರ್ತಾರೆ CJ ರಾಯ್ ಅವರು. ಯಾವಾಗಲೂ ಕೂಡ ದೊಡ್ಡ ಉದ್ಯಮಿ ಆದರೂ ಕೂಡ ಅವರಿಗೆ ಕೆಲಸದ ಒತ್ತಡ, ವ್ಯವಹಾರಗಳ ಒತ್ತಡ ಇದ್ದರೂ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವಾಗಲೂ ಕೂಡ ಆಕ್ಟಿವ್ ಆಗಿರ್ತಾ ಇದ್ರು CJ ರಾಯ್ ಅವರು. ಅನೇಕ ಬಿಗ್ ಬಾಸ್ ಸ್ಪರ್ಧಿಗಳ ಪರಿಚಯ ಕೂಡ ಇವರಿಗಿದೆ. ಈಗ ಮಾಜಿ ಸ್ಪರ್ಧಿಯೊಬ್ಬರು ಪೋಸ್ಟ್ ಹಾಕಿದ್ದಾರೆ. ಸಾವಿನ ಬೆನ್ನಲ್ಲೇ ಪೋಸ್ಟ್ ಮಾಡಿದ್ದಾರೆ. ಭುವನ್ ಪೊನ್ನಣ್ಣ ಪೋಸ್ಟ್ ಹಾಕಿದ್ದಾರೆ. ಅವರು CJ ರಾಯ್ ಅವರ ಬಗ್ಗೆ ಒಂದು ಫೋಟೋನ ಅವ್ರ ಜೊತೆಗಿರೋದನ್ನು ಹಾಕ್ಕೊಂಡು ಕೆಲವೊಂದಿಷ್ಟು ಲೈನ್ಗಳನ್ನು ಬರ್ಕೊಂಡಿದ್ದಾರೆ. ಏನಂದರೆ, ನಾವು ಪ್ರೀತಿಯಿಂದ ಕರಿತಾ ಇದ್ದಂತಹ ಡಾಕ್ಟರ್ ರಾಯ್ ಹಠಾತ್ ನಿಧನವನ್ನು ಹೊಂದಿದ್ದಾರೆ. ಆ ಸುದ್ದಿಯನ್ನು ಕೇಳಿ ನಮಗೆ ದುಃಖ ಆಗಿದೆ, ತುಂಬ ನೋವಾಯಿತು ಮತ್ತು ಆಘಾತ ಕೂಡ ಆಯಿತು. ಅವರು ಯಾವಾಗಲೂ ಕೂಡ ಜೀವನ ಮತ್ತು ಮಹತ್ವಾಕಾಂಕ್ಷೆಗಳಿಂದ ತುಂಬಿದ್ದಂತಹ ವ್ಯಕ್ತಿ, ತುಂಬಿದವರವರು. ಹಣ ಮತ್ತು ಇತರ ಭೌತಿಕ ಲಾಭಗಳ ವಿಷಯಕ್ಕೆ ಬಂದಾಗ ಅವರು ಮಾನವೀಯತೆಯನ್ನು ಮೆರಿತಾ ಇದ್ರು. ಯಾಕಂದರೆ ಬೇರೆಯವ್ರ ಬಗ್ಗೆ ಹೇಳ್ತಾ ಇದ್ರಂತೆ, ನೋಡಿ ಹಣದ ವಿಚಾರ, ಬೇರೆ ಬೇರೆ ವಿಚಾರ ಬಂದಾಗ ಮಾನವೀಯತೆ ಸತ್ತೋಗ್ಬಿಟ್ಟಿದೆ ಜನಗಳಲ್ಲಿ ಅಂತ ಹೇಳಿ ಕೆಲವೊಮ್ಮೆ ನಗ್ತಾ ಇದ್ರಂತೆ. ಅಂದರೆ ನನಗೆ ಆ ವಿಚಾರಗಳನ್ನು ತಿಳಿಸ್ತಿದ್ರು ಅಂತ ಭುವನ್ ಹೇಳ್ಕೊಂಡಿದ್ದಾರೆ. ಇದೇ ಕಾರಣ, ಯಾರೇ ಆಗಿರಲಿ ನೋಡಿ, ಇದಕ್ಕೆ ಕಾರಣ ಅಂದರೆ ಸಾವಿಗೆ ಕಾರಣ ಯಾರೇ ಆಗಿದ್ದರೂ ಕೂಡ ಅವರನ್ನು ಕರ್ಮ ಬಿಡೋದಿಲ್ಲ. ಕರ್ಮವನ್ನು ಎದುರಿಸಬೇಕಾಗುತ್ತೆ. ಕರ್ಮವನ್ನು ಎದುರಿಸಬೇಕಾಗುತ್ತೆ ಈ ಒಂದು ವಿಚಾರವಾಗಿ. ಓಂ ಶಾಂತಿ ಡಾಕ್ಟರ್ ರಾಯ್ ಅವರೇ ಅಂತ ಹೇಳಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಿಮ್ಮನ್ನು ನಾವು ಎಂದಿಗೂ ಕೂಡ ಮರೆಯೋದಿಲ್ಲ, ಸ್ಮರಿಸ್ತಾನೇ ಇರ್ತೀವಿ. ನಿಮ್ಮ ಸಾವಿನ ವಿಚಾರ ಕೇಳಿ ನಮಗೆ ತುಂಬ ನೋವಾಗಿದೆ. ಅವರೊಂದಿಗೆ ಕಳೆದಂತಹ ಕ್ಷಣಗಳು ನಮಗೆ ನೆನಪಾಗ್ತಾ ಇದೆ. ಈಗ ಅವರೊಂದಿಗೆ ಗುಲಾಬಿ ಹಾಗೂ ಕೈ ಮುಗಿದು ಸಿಂಪಲ್ ಆಗಿ ಹಾಕಿರುವಂತಹ ಅಂದರೆ ಪೋಸ್ಟ್ ಹಾಕಿದ್ದಾರೆ. ಭುವನ್ ಪೊನ್ನಣ್ಣ ಪೋಸ್ಟ್ ಹಾಕಿರುವಂಥದ್ದು ನೋಡಿ. CJ ರಾಯ್ ಅವರಿಗೆ ಸಾಕಷ್ಟು ಜನರ ಸೆಲೆಬ್ರಿಟಿಗಳ ಪರಿಚಯ ಕೂಡ ಇದೆ. ಅದೇ ರೀತಿಯಾಗಿ ರಾಜಕಾರಣಿಗಳ ಪರಿಚಯ ಕೂಡ ಇದೆ. ಕೆಲವ್ರ ಜೊತೆ ವ್ಯವಹಾರದ ವಿಚಾರವಾಗಿ ಪರಿಚಯ ಇದ್ದರೆ, ಕೆಲವರ ಜೊತೆ ಆತ್ಮೀಯವಾಗಿ ಪರಿಚಯ ಇದೆ. ಕೆಲವೊಂದು ಶೋಗಳಿಗೆ ಇವರು ಸ್ಪಾನ್ಸರ್ ಮಾಡ್ತಾಯಿದ್ರು. ಅದಕ್ಕಾಗಿ ಸಾಕಷ್ಟು ಜನರ ಪರಿಚಯ ಕೂಡ ಇರುತ್ತೆ. ಈಗ ಭುವನ್ ಅವರು ಪೋಸ್ಟ್ ಹಾಕಿರುವಂಥದ್ದು ಏನಂದರೆ, ಅವರು ಎಂತಹ ವ್ಯಕ್ತಿ, ಹೇಗೆ ನಡೆದುಕೊಳ್ತಾ ಇದ್ರು, ಯಾವ ವಿಚಾರಗಳನ್ನು ಮಾತನಾಡ್ತಾ ಇದ್ರು, ಅವರಲ್ಲಿ ಎಷ್ಟು ಮಾನವೀಯತೆ ಇತ್ತು, ಅವರ ವ್ಯಕ್ತಿತ್ವ ಏನು, ಅದೆಲ್ಲವನ್ನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕ ಲೈನಲ್ಲಿ ಚಿಕ್ಕದಾಗಿ ಬರೆದುಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ನಾವು ನಿಮ್ಮನ್ನು ಎಂದೂ ಕೂಡ ಮರೆಯೋದಿಲ್ಲ ಅಂತ ಪೋಸ್ಟ್ ಹಾಕ್ಕೊಂಡಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.